ಜೀವಿಸಿ ನಶಿಸಿ ಹೋದ ಕಲ್ಲುಗಳು, ಮೂಲ ರೂಪವನ್ನು ಕಳೆದುಕೊಂಡ ವಿಗ್ರಹಗಳು, ಸರಿಸುಮಾರು 600 ವರ್ಷಗಳ ಕಾಲ ಮಣ್ಣಿನ ಅಡಿಯಲ್ಲಿ ಮೌನವಾಗಿ ನೆಲೆಸಿದ್ದ ಒಂದು ಭೂಗತ ಸಾಮ್ರಾಜ್ಯ. 1980ರವರೆಗೂ ಈ ಜಾಗವು ಕೇವಲ ಒಂದು ದೊಡ್ಡ ಮಣ್ಣಿನ ದಿಬ್ಬವಾಗಿತ್ತು. ಊರ ಜನರು ಈ ದಿಬ್ಬದ ಮೇಲೆ ಓಡಾಡುತ್ತಿದ್ದರು, ಆದರೆ ಅದರ ಕೆಳಗೆ ಭವ್ಯವಾದ ದೇಗುಲವಿದೆ ಎಂದು ಯಾರು ಸಹ ಊಹಿಸಿರಲಿಲ್ಲ. ಒಂದು ದಿನ ಇಲ್ಲಿನ ಪ್ರದೇಶವನ್ನು ಸ್ವಚ್ಛಗೊಳಿಸುವ ಸಂದರ್ಭದಲ್ಲಿ ಕೆಲವು ಕಲ್ಲುಗಳು ಪತ್ತೆಯಾದವು. ನಂತರ ಮಣ್ಣನ್ನು ಪದರವಾಗಿ ತೆಗೆದಾಗ ಅವರಿಗೆ ಸಿಕ್ಕಿದ್ದು ಸರಿಸುಮಾರು 1100ಕ್ಕೂ ಹೆಚ್ಚಿನ ಶಿಲ್ಪಕಲೆಯ ಭಾಗಗಳು. ಮರೆತು ಹೋದ ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದಾಗ ಒಂದು ಕಾಲದಲ್ಲಿ ಈ ಭವ್ಯ ಮಂದಿರವು ಹೊಯ್ಸಳರ ಅತಿ ದೊಡ್ಡ ದೇಗುಲವಾಗಿತ್ತು. ರಾಜರು ಯುದ್ಧಕ್ಕೆ ಹೋಗುವ ಮೊದಲು ಇಲ್ಲಿ ಪೂಜೆ ಸಲ್ಲಿಸುತ್ತಿದ್ದರು ಎಂದು ತಿಳಿಸುತ್ತದೆ ನಮ್ಮ ಇತಿಹಾಸ. ಕೇವಲ ಸಂಪತ್ತಿನ ಆಸೆಗೆ ಮಾತ್ರವಲ್ಲದೆ ಸಾಂಸ್ಕೃತಿಕವಾಗಿ ಹೊಯ್ಸಳರನ್ನು ಕುಗ್ಗಿಸಲು ದೆಹಲಿಯ ಸುಲ್ತಾನರು ನಡೆಸಿದ ತೀವ್ರ ದಾಳಿಯಿಂದ ಈ ನಗರೇಶ್ವರ ದೇಗುಲವು ಹಾವಿನ ಬಾಯಿಗೆ ಸಿಕ್ಕ ಕಪ್ಪೆಯಂತೆ ನಲುಗಾಡಿತು. ದಾಳಿಗಳ ನಂತರ ಹೊಯ್ಸಳ ರಾಜರು ತಮ್ಮ ರಾಜಧಾನಿಯನ್ನು ಬೆಳಗಾವಿಗೆ ಸ್ಥಳಾಂತರಗೊಳಿಸಿದರು. ಈ ದೇಗುಲದ ಮೇಲ್ಛಾವಣಿಯು ಕುಸಿಯಿತು. ಕಾಲಕ್ರಮೇಣ ದೇಗುಲದ ಭಾಗಗಳು ಮಣ್ಣಿನ ಸವಕಳಿಯಿಂದಾಗಿ ಸುಮಾರು 600 ವರ್ಷಗಳ ಕಾಲ ಮಣ್ಣಿನ ಅಡಿಯಲ್ಲಿ ದಿಬ್ಬವಾಗಿ ಉಳಿಯಿತು. ಹೀಗೆ ಹೊಯ್ಸಳೇಶ್ವರ ದೇಗುಲ ಹಳೇಬೀಡಿನ ಕಿರೀಟವಾದರೆ ಈ ನಗರೇಶ್ವರ ಅದರ ಆತ್ಮ. ಇಲ್ಲಿ ಒಬ್ಬಂಟಿಯಾದ ಕಲ್ಲುಗಳು 1000 ವರ್ಷಗಳ ಕಲೆ, ಸಂಸ್ಕೃತಿ ಹಾಗೂ ಇತಿಹಾಸದ ಚೀರಾಟವನ್ನು ಪ್ರತಿಯೊಬ್ಬರಿಗೂ ಹೇಳುತ್ತಿದೆ. ಹೀಗೆ ಇತಿಹಾಸದ ಪುಟಗಳನ್ನು ತಿರುವಿ ಹಾಕುವ ನಮ್ಮ ಪ್ರಯತ್ನ ಸದಾ ನಿರಂತರ. ಮತ್ತಷ್ಟು ಹೊಸ ಕಥೆಗಳೊಂದಿಗೆ ನಾವು ನಿಮ್ಮ ಮುಂದೆ ಮತ್ತೆ ಸಿಗೋಣ.